ವಿಡಿಯೋ ಒಳಗೆ ಚಲೋ ಬರ್ಬೇಕಂತ ಯಾಕಂದ್ರೆ ನಾನು ಮೆತ್ಕೊಳಕತ್ತೀನಿ ಪೇರುಂಡಾಲಿ ನೋಡ್ರಿ. ಈಗ ಮಾಡ್ಬೇಕು ಬ್ಲಾಗ ಇನ್ನಟ್ನಿಂದ ಮಾಡಬೇಕು, ಈಗ ಮಾಡಬೇಕು ಇನ್ನಟ್ನಿಂದ ಮಾಡ್ಬೇಕಂತ ಯಾಕಂದ್ರೆ ಆ ಕಡೆ ಈ ಕಡೆ ಉಳ್ಳಾಡಿ ಕರ್ಸಿ ಹೇಳೋ ಮಠ ಅಂತಂದ್ರೆ 7 ಹೋಗಿತ್ತು. 7 ಗಂಟೆಗೆ ಅದು ಕರ್ಸೆ ಪೇರುಂಡಾಲಿ ಮೆತ್ಕೊಳಕತ್ತೀನಿ ಬೆಳ್ಳಗೆ ಕಾಣ್ಬೇಕಂತ ಯಾಕರ್ಸೆ ಹುಡುಗಿಯರ ಮೆಂಟಾಲಿಟಿ ಎಲ್ಲರಿಗೆ ಗೊತ್ತಿರೋದನ್ನು. ವಿಡಿಯೋ ಅಂತಂದ್ರೆ ಚಂದ ಕಾಣ್ಬೇಕು, ನಾವು ಚಂದ ಕಾಣಬೇಕು, ಬೆಳ್ಳಗೆ ಕಾಣಬೇಕು, ಸೂಪರಾಗಿ ಕಾಣಬೇಕು ಅಂತ ಯಾಕರ್ಸೆ ತಯಾರಾದ್ನಿ. ಸ್ವಲ್ಪ ಲಿಪ್ಟಿಕ್ ಮೆತ್ಕೊಂಡು ಫೈನಲಾಗಿ ನನ್ನ ಲುಕ್ ಹೆಂಗೆ ಕಾಣಕತ್ತೈತೆ ನೋಡ್ರಿ. ಯಾವ ಹೀರೋನಿಗೂ ಏನು ಕಮ್ಮಿ ಇಲ್ಲ ಅಂತ ಯಾಕರ್ಸೆ ಕನಸು ಕಾಣಿ ಒಂದು ಸ್ವಲ್ಪ. ಕರೆನ ಅಲ್ಲ, ನಾನು ಯಾವ ಮಿಸ್ ಇಂಡಿಯಾಗೂ ಕಮ್ಮಿ ಇಲ್ಲ. ಏನಾದರೂ ಟ್ರೈ ಮಾಡ್ರೆ ಮಿಸ್ ಇಂಡಿಯಾ ಆಗ್ಬೋದಲ್ಲ ನೋಡ್ರಿ. ತಿನ್ನಾಕಬೇಕನ ಇಲ್ಲ ಪೂರಿ ಬಾಜಿ ಮಾಡುವವರೆಗೂ ಕಿಚನ್ದಿಂದ ಆಚೆ ಹೋಗಬಾರ್ದು ಅಂತ ಅನ್ಕೊಂಡು ಅಲ್ಲಿವರೆಗೂ ಯಾರೋ ಕರೆದ್ರು ಮತ್ತೆ ಹೊರಗೆ ಹೋಗ್ಬಿಟ್ನಿ. ಸೊ ಫೈನಲಾಗಿ ಎಲ್ಲರನ್ನೂ ಮಾತಾಡ್ಸ್ಕೊಂಡು ಎಲ್ಲ ಮುಗಿಸ್ಕೊಂಡು ಫೈನಲಾಗಿ ಪೂರಿ ಬಾಜಿ ಮಾಡೇ ಬಿಡೋಣಂತ ಯಾಕಂದ್ರೆ ಬಂದು ಸೊ ನೀವು ಒಮ್ಮೆ ಆದರೂ ಟ್ರೈ ಮಾಡಿರಿ. ಸೊ ಪ್ಲೀಸ್ ಫಸ್ಟ್ ಆಫ್ ಆಲ್ ಎಲ್ಲರೂ ನನ್ನ ಯೂಟ್ಯೂಬ್ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಆ್ಯಂಡ್ ಸಪೋರ್ಟ್ ಮಾಡಿರಿ. ವಿತ್ ವಿಡಿಯೋನ ಎಲ್ಲ ಸ್ಕಿಪ್ ಮಾಡ್ದಂಗೆ ಫುಲ್ ವಾಚ್ ಮಾಡಿರಿ ವಿಡಿಯೋ. ಸೊ ಇನ್ನು ಯಾವ ಥರ ರೆಸಿಪಿ ಬೇಕು, ಯಾವ ಥರ ಕಂಟೆಂಟ್ ಬೇಕು ಅಂತ ಯಾಕರ್ಸೆ ಕಮೆಂಟ್ ಮಾಡಿರಿ. ಕಮೆಂಟ್ ಬಾಕ್ಸ್ ನಿಮಗೋಸ್ಕರ ತೆಗೆದಿರ್ತೈತಿ. ಸೊ ನಿಮ್ಗೆ ಯಾವ ಥರ ಕಂಟೆಂಟ ಅಥವಾ ಯಾವ ರೆಸಿಪಿ ಬೇಕು ನಿಮ್ಗೆ ಅದನ್ನು ಕಮೆಂಟ್ ಮಾಡಿರಿ. ಸಬ್ಸ್ಕ್ರೈಬ್ ಡನ್ ಆದಮೇಲೆ ಡನ್ ಅಂತ ಕಮೆಂಟ್ ಮಾಡಿರಿ. ಓಕೆ ಗಾಯ್ಸ್, ಸ್ಟಾರ್ಟ್ ಮಾಡೋಣ ಅಂತ. ಸೊ ಇದು ಪೂರಿ ಬಾಜಿ ಗೋಧಿ ಹಿಟ್ಟಿನ ಪುರಿ ಮಾಡಕತ್ತೇನೆ ನಾನು. ಸೊ ಸಖತ್ತಾಗಿ ಮೈದಾಕ್ಕಿಂತನೂ ಗೋಧಿ ಪುರಿನ ಸಖತ್ತಾಗಿರ್ತೈತಿ. ಮೈದಾದ ಅಷ್ಟೇನು ನನಗಿಷ್ಟ ಆಗೋಂಗಿಲ್ಲ, ಗೋಧಿ ಪುರಿ ಅಂತೂ ಸಖತ್ತಾಗಿರ್ತೈತಿ. ಸೊ ನೀವು ಒಮ್ಮೆ ಟ್ರೈ ಮಾಡಲೇಬೇಕು. ಮಾಡಿ ನೀವು ಮಾಡಿರ್ತೀರ ಅಂತ ನನಗೆ ಗೊತ್ತೈತಿ. ಯಾಕಂತಂದ್ರೆ ಎಲ್ಲ ಹೆಣ್ಮಕ್ಳು ಇವಾಗಂತೂ ಫುಲ್ ಕಿಚನ್ ಒಳಗೆ ಫುಲ್ ಮುಂದುವರೆದು ಬಿಟ್ಟಾರು. ಸೊ ಎಲ್ಲ ರೆಸಿಪಿ ಟ್ರೈ ಮಾಡ್ತಿರ್ತಾರೋ. ಮಾಡಿಲ್ಲ ಅಂತ ಅಂದರೆ ಮಾಡಿ ನೋಡಿರಿ. ಗೋಧಿ ಹಿಟ್ಟನ್ನ ಆ್ಯಕ್ಚುಲಿ ಹೆಂಗೆ ಅಂತಂದ್ರೆ ಗೋಧಿ ಹಿಟ್ಟನ್ನ ಒಂದು 4 ಸಲ ಚಾನಿಸ್ಕೊಳ್ರಿ. ಚಾನಿಸ್ಕೋದಾದ್ರೆ ಇಲ್ಲಂತಂದರೆ ಬೆಸ್ಟ್ ಅಂತಂದ್ರೆ ವೇಲ್ ಇರ್ತೈತಲ್ಲ, ವೇಲ್ ಒಳಗೆ ಜಲ್ದಿ ಹಿಡ್ಕೊಳ್ರಿ. ವೇಲ್ನ ಒಂದು ಬಾಂಡೆ ಕಟ್ಟಿಬಿಟ್ಟು ಮೇಲೆ ಹಿಟ್ಟು ಹಾಕಿ ಒಂದು ಸ್ವಲ್ಪ ಕೈಯಿಂದ ಇದು ಮಾಡಿದ್ರೆ ತಳಗೆ ಹಿಟ್ಟು ಬೀಳ್ತಿರ್ತೈತಿ. ಸೊ ಅದು ಮಾತ್ರ ಬೆಸ್ಟ್. ಫುಲ್ ಇದು ಇರ್ತೈತದ ತಿಳುವಾಗಿ ಪುರಿ ಬರ್ತಾವೆ. ಚಪಾತಿನೂ ಅದೇ ಥರ ಮಾಡಿರಿ, ಸಖತ್ತಾಗಿರ್ತೈತಿ. ಸೊ ಇದು ಇಲ್ಲಪ್ಪ ನಮಗೆ ವೇಲೆಲ್ಲ ಇದು ಮಾಡೋಕ್ಕಾಗಲ್ಲ ಅಂತಂದರೆ ಇದನ್ನ ಒಂದು 4-5 ಸಲ ಆದ್ರೂ ಚಾಲಿಸ್ಕೊಳ್ರಿ, ಆವಾಗ ಸಖತ್ತಾಗಿರ್ತೈತಿ. ನೋಡಿರಿ, ಹೆಣ್ಮಕ್ಳ ಲೈಫ್ ಅಂದ್ರೇ ಹೆಂಗಲ್ಲ, ನಮಗೇನು ಬೇಕು ಅದನ್ನು ನಾವು ಮಾಡಿ ತಿನ್ನೋಕ್ಕಾಗೋಂಗಿಲ್ಲ. ಬಟ್ ಮನೆಯವ್ರಿಗೆ ಏನು ಬೇಕಲ್ಲ ಅದನ್ನು ನಾವು ಮಾಡಬೇಕು. ಹಸ್ಬೆಂಡ್ಗಾಗಲಿ ಮಕ್ಕಳಿಗಾಗಲಿ ಅವ್ರು ಏನು ಮಾಡಿಕೊಡು ಅಂತಾರಲ್ಲ ಅದನ್ನು ನಾವು ಮಾಡಬೇಕು. ಅದನ್ನು ನಾವು ಅಡ್ಜಸ್ಟ್ ಮಾಡ್ಕೊಂಡು ನಾವು ತಿನ್ನಬೇಕು. ಸೊ ನಮಗೇನು ಬೇಕಾಗ್ತೈತಲ್ಲ ಅದನ್ನು ನಾವು ಮಾಡೋಕ್ಕಾಗೋಂಗಿಲ್ಲ. ಆ್ಯಕ್ಚುಲಿ ಉದಾಹರಣೆಗೆ ನಿನ್ನೆ ನನ್ನ ಹಸ್ಬೆಂಡ್ ಮೊನ್ನೆ ಅಚ್ಚಿ ಮನೇನು ನಾನು ಅಂದಿದ್ನಿ, ಹೋದ ರವಿವಾರ ಏನೋ ಅಂದಿದ್ನಿ ನಮ್ಗೆ ಇದು ತಿನ್ಬೇಕಾಗೈತೆ ಅಂತ ಪನ್ನೀರ. ಬಟ್ ನನ್ನ ಹಸ್ಬೆಂಡ್ ನಿನ್ನೆ ತೊಗೊಂಡು ಬಂದರು. ಅವ್ರಿಗೆ ಬೇಕಾದಾಗ ಇದೇ ಥರ ಇರ್ತೈತಿ. ಅವ್ರಿಗೆ ಏನು ಬೇಕಾಗ್ತೈತಿಲ್ಲ, ಯಾವಾಗ ಅವ್ರಿಗೆ ಇಷ್ಟ ಆಗ್ತೈತಿ, ಯಾವಾಗ ನೆನಪಿರ್ತೈತಿಲ್ಲ ಆವಾಗ ಮಾತ್ರ ಅವರವರು ತೊಗೊಂಬರ್ತಾರೋ. ನಾವು ಓಕೆ ಅಂತೇಳಿ ಮಾಡಬೇಕು. ಸೊ ಒಂದು 4 ಸಲ ಪೂರಿ ಬಾಜಿ ಪೂರಿ ಮಾಡಬೇಕಾದ್ರೆ ಒಂದು 4 ಸಲ ಜರಡಿ ಹಿಡ್ಕೊಂಡು ಸ್ವಲ್ಪ ಉಪ್ಪು ಮತ್ತು ಸೋಡಾ ಹಾಕಿರಿ. ಅಡುಗೆ ಸೋಡಾ ಸ್ವಲ್ಪ ಹಾಕಿರಿ, ಜಾಸ್ತಿ ಸೋಡಾ ಹಾಕಕ್ಕೆ ಹೋಗ್ಬೇಡ್ರಿ. ಹಾಕಿಬಿಟ್ಟು ನೀರು ಹಾಕಿ ಒಂದು ಸ್ವಲ್ಪ ಎಣ್ಣೆ ಕೈಗೆ ಹಚ್ಕೊಂಡು ಚೆನ್ನಾಗಿ ನಾದಬೇಕು. ನಾನು ಒಂದು 10 ನಿಮಿಷ ಇಟ್ಟಿದ್ನಿ. ಇದನ್ನ ಒಂದು 10 ನಿಮಿಷ ಇಟ್ಬಿಟ್ಟು ಚೆನ್ನಾಗಿ ನಾದ್ಕೋಬೇಕು. ಹೆಂಗೆ ನಾದ್ಕೋಬೇಕಂದ್ರೆ ಫುಲ್ ಹಿಟ್ಟೆಲ್ಲ ಮೃದು ಆಗಿರಬೇಕು, ಆ ಥರ ನಾದ್ಕೋಬೇಕು. ಒಂದು 10 ನಿಮಿಷ ನೆನೆ ಇಡ್ರಿ. ನೆನೆ ಇಟ್ಬಿಟ್ಟು ಈ ಥರ ಲಟ್ಟಿಸ್ಬೇಕು. ಫುಲ್ ತಿಳುವಾಗಿ ಲಟ್ಸಕ್ಕೆ ಹೋಗಬೇಡ್ರಿ. ಸ್ವಲ್ಪ ಇದು ಇರಲಿ, ಸ್ವಲ್ಪ ದಪ್ಪನೇ ಇರಲಿ ಲಟನ್ಗೆ. ಇದು ಲಟನ್ಗೆ ಅಲ್ಲ, ಸ್ವಲ್ಪ ದಪ್ಪ ಲಟ್ಟಿಸ್ರಿ. ಬಿಕಾಸ್ ಪುರಿ ಇಲ್ಲ ಅಂತಂದರೆ ನಿಮ್ಮ ಪುರಿ ಸೆಟೆದು ನಿಲ್ತಾವೆ. ಅದ್ರ ಸಲುವಾಗಿ ತಿಳು ನಿಂತರೆ ಒಂಥರ ಇದಾಗ್ತಾವೆ, ಬೇಡ. ನಾನು ಸಜೆಷನ್ ಮಾಡೋದು ದಪ್ಪದಾಗಿ ಲಟ್ಟಿಸ್ಕೊಳ್ರಿ ಪುರಿ ಬಾಜಿನ. ಸೊ ಇದಕ್ಕಂತೂ
ಚಟ್ನಿ ವಿತ್ ಸಾಂಬಾರ್, ಬಟಾಟೆ ಪಲ್ಯ ಅಂತೂ ಬೇಕು ಪೂರಿ ಬಾಜಿಗೆ. ಬಟಾಟೆ ಪಲ್ಯ ವಿತ್ ಇದು ಸಾಂಬಾರು ಬೇಕು, ಚಲೋ ಹತ್ತೈತಿ. ನನಗೇನೋ ಹೋಟೆಲ್ ಒಳಗಿನ ಪೂರಿ ಬಾಜಿ ನನಗೇನು ತಿನ್ನೋಕೆ ಆಗೋಂಗಿಲ್ಲ. ನನ್ನ ಹಸ್ಬೆಂಡ್ ಮಾತ್ರ ತಿಂತಾರು. ಹೋಟೆಲ್ಗೆ ಹೋದರೆ ಪೂರಿ ಅಂತಂತಾರು. ನನಗೆ ಇಷ್ಟ ಮನ್ಯಾಗ ಮಾಡಿದ್ದ. ನನಗೆ ಹೋಟೆಲ್ದಾಗಿಂದ ದೋಸೆ ಇಷ್ಟ, ಪೂರಿ ಏನು ಇಷ್ಟ ಇಲ್ಲ. ಸೊ ನಾನು ಒಮ್ಮೆನ, ಯಾಕಂತಂದರೆ ಗ್ಯಾಸ್ ಎದಕ್ಕೆ ವೇಸ್ಟ್ ಮಾಡೋದಂತ ಯಾಕರ್ಷೆ ಒಮ್ಮೆನ ನಾನು ಎಲ್ಲಾನು ನಾನು ಜಾಸ್ತಿ ಮಾಡೋಂಗಿಲ್ಲ. ಬಿಕಾಸ್ ನಾವು ಇಬ್ಬರಲ್ಲ ಇರೋದು. ಸೊ ಇಬ್ಬರಿಗೆ ಎಷ್ಟು ಒಂದು 10 ಸಾಕಲ್ವಾ. ಒಂದು 10 ನನ್ನ ಹಸ್ಬೆಂಡ್ ಒಂದು 4-5 ತಿಂತಾರೆ, ನಾನೊಂದು 3-4 ತಿಂತೀನೋ ಆಯಿತು. ಬಿಕಾಸ್ ಮತ್ತೆ 2 ಉಳಿದು ಅವ, ಒಂದು 10 ಆಗಿದ್ದು. ಬಟ್ ಅದ್ರಾಗ ಮತ್ತೊಂದು 2 ಉಳಿದಿದ್ದವು, ಅದನ್ನು ಬೆಕ್ಕ ತಿಂದು ಹೋಯ್ತು. ಆ್ಯಕ್ಚುಲಿ ಮುಚ್ಚಿಟ್ಟಿದ್ನು. ಸೊ ಹಂಗೆ ನಮ್ಮ ಮಮ್ಮಿ ನಮ್ಮ ಪಾಪು ಫೋನ್ ಮಾಡಿದರು, ನನ್ನ ಹಸ್ಬೆಂಡ್ ಫೋನಿಗೆ ವಿಡಿಯೋ ಕಾಲ್ ಮಾಡಿದ್ರು. ಒಂದು ಸ್ವಲ್ಪ ವಿಡಿಯೋ ಕಾಲ್ ಅವ್ರ ಜೊತೆ ಮಾತಾಡ್ಕೊಂತ ಪೂರಿ ಬಾಜಿ ಲಟ್ಟಿಸಿದ್ನಿ. ಸೊ ಫೈನಲಾಗಿ ಪೂರಿ ಎಲ್ಲ ಲಟ್ಟಿಸಿಟ್ಕೊಂಡು, ಯಾಕಂತಂದರೆ ಲಟ್ಟಿಸಿ ಮಾಡ್ತಾನೆ ಎಣ್ಣೆ ಹಾಕಿದ್ರೆ ಗ್ಯಾಸು ವೇಸ್ಟ್ ಆಗ್ತೈತಿ. ಆ್ಯಂಡ್ ಲಟ್ಸೋ ಮಟ್ಟ ಮತ್ತೆ ನಿಲ್ಲಬೇಕು, ಗ್ಯಾಸ್ ಚಾಲೂನೇ ಇಡಬೇಕು. ಸೊ ವೇಸ್ಟ್ ಆಗ್ತೈತೆ ಅಂತ ಯಾಕಂದ್ರೆ ಲಟ್ಟಿಸಿ ಬಿಟ್ಟು ನಾನು ಒಮ್ಮೆನೇ ಎಣ್ಣೆ ಎಲ್ಲ ಬೆಚ್ಚಗೆ ಮಾಡ್ಕೊಂಡು ಈ ಥರ ಮಾಡಬೇಕು. ಸೊ ನೋಡಿರಿ, ಪೂರಿ ಬಾಜಿ ಮಾಡ್ಬೇಕಂತಂದ್ರೆ ಇದು ಗ್ಯಾಸ್ ಕಮ್ಮಿ ಇಡಬೇಡ್ರಿ, ಜಾಸ್ತಿನೇ ಇಡ್ರಿ. ಲೋ ಫ್ಲೇಮ್ ಇದು ಇಡಕ್ಕೆ ಹೋಗ್ಬೇಡ್ರಿ. ಫುಲ್ ಜೋರು ಗ್ಯಾಸ್ ಇಟ್ಕರ್ಷ ಇದು ಮಾಡಿರಿ. ಎಣ್ಣೆ ಒಳಗೆ ನೀರು ಒಂದು ಸ್ವಲ್ಪ ಸಿಡಿತ ಅನಿಸ್ತೈತಿ ಮಾಡುತ್ತೆ. ಸೊ ಈ ಥರ ಇದಾಗತ್ತಿತ್ತು, ಅಂದರೆ ಕಡಾಯಿದಾಗ ಆಲ್ರೆಡಿ ನೀರಿತ್ತು ಅನ್ನಿಸ್ತೈತಿ. ಈ ಥರ ಕುಣಿಯಾಕತ್ತೈತಿ ಎಣ್ಣೆ, ಏನು ಮಾಡೋದು ನೋಡಿರಿ. ಆಮೇಲೆ ಈ ಕಡೆ ಅಂತೂ ಎಲ್ಲ ಪೂರಿ ಬಾಜಿ ಎಲ್ಲ ಒಂದು 10 ಮಾಡಿ ಇಟ್ಕೊಂಡಿದ್ನಿ. ಸ್ವಲ್ಪ ಜಾಸ್ತಿನೇ ಹಿಟ್ಟಾಗಿ ಲಾಟಿಸ್ಕೊಂಡು ನೋಡಿರಿ, ಗರಿ ಆದ. ಇನ್ನು ಎಣ್ಣೆ ಹಾಕಿ ತೇಲಿಸಿ ಎತ್ತಿವಿರಿ ಅಂತ ಗರಿ ಆದ ಪೂರಿ ಬಾಜಿ ರೆಡಿ ಆಕೈತಿ ನೋಡಿರಿ. ಫೈನಲಾಗಿ ಎಣ್ಣೆ ಒಳಗೆ ಹಾಕ್ಕೊಳಕತ್ತೇನಂತ ಸ್ವಲ್ಪ ದೂರ ನಿಂತು ನಿಮಗೆ ಸಜೆಷನ್ ಮಾಡ್ತೀನಿ ನಾನು. ಸ್ವಲ್ಪ ದೂರ ನಿಂತು ಪೂರಿ ಹಾಕೋ ಒಳಗೆ ಎಣ್ಣೆ ಒಳಗೆ ಸ್ವಲ್ಪ ದೂರ ನಿಂತು ಬಿಡ್ರಿ. ಒಂದು ಸ್ವಲ್ಪ, ಯಾಕಂತಂದ್ರೆ ಸುಮ್ಮನೆ ತೊಂದರೆ ಬೇಡ. ಸ್ವಲ್ಪ ಇದು ಏನೇನೋ ಗೊತ್ತಿಲ್ಲ, ಪೂರಿ ಬಾಜಿದು ಎಣ್ಣೆ ಭಾಳ ಕೆಟ್ಟ ಸಿಡಿದ್ರೆ. ಸೊ ದೂರ ನಿಂತು ಹಾಕಿರಿ. ಹಾಕತ್ತೆ ಬೇಕಾದ್ರೆ ಸ್ವಲ್ಪ ಸ್ಲೋ ಮಾಡ್ಕೊಳ್ರಿ, ಗ್ಯಾಸ ನಡಿತೈತಿ. ಒಮ್ಮೆನೇ ಎಣ್ಣೆ ಗ್ಯಾಸ್ ಇಟ್ಟು ಸ್ಲೋ ಮಾಡ್ಕೊಂಡು ಹಾಕಿದ್ರೆ ಏನು ಪ್ರಾಬ್ಲಮ್ ಇಲ್ಲ. ಬಿಕಾಸ್ ನಾನು ಅವಾಗ ಹೇಳಿದ್ದೆ ಲೋ ಫ್ಲೇಮಲ್ಲಿ ಇಡಕ್ಕೆ ಹೋಗ್ಬೇಡ್ರಿ ಅಂತ. ಯಾಕಂದ್ರೆ ಪಟ್ ಆಗಿ ಹೋಗ್ಬಿಡ್ತಾವಲ್ಲ, ಸುಮ್ಮನೆ ಗ್ಯಾಸ್ ಯಾಕೆ ವೇಸ್ಟ್ ಅಂತ. ಸೊ ಇಲ್ಲಂತಂದ್ರೆ ಎಣ್ಣೆ ಇದು ಸಿಡಿತಂದ್ರೆ ಮುಖಕ್ಕೆ ಭಾಳ ಕೆಟ್ಟ ಆಗ್ತೈತಿ. ಸೊ ಪ್ಲೀಸ್ ಒಂದು ಸ್ವಲ್ಪ ದೂರ ನಿಂತು ಹಾಗಾದ್ರೆ ನನಗಂತೂ ಸಖತ್ತಾಗಿ ಹೆದರಿಕೆ ಬರ್ತೈತಿ. ಹಿಂಗೆ ಏನಾದರೂ ಇದು ಮಾಡ್ತಾ ಸಖತ್ತಾಗಿ ಹೆದರಿಕೆ ಬರ್ತೈತಿ ಪೂರಿ ಬಾಜಿ ಹಾಕ್ತದು. ಸೊ ಫೈನಲಾಗಿ ಪೂರಿ ಬಾಜಿ ರೆಡಿ ಆಯಿತು ನೋಡಿ ಗಾಯ್ಸ್. ನನ್ನ ಹಸ್ಬೆಂಡು ಪೂರಿ ಬಾಜಿ ಪೂರಿ ಮಾಡು ಅಂತೇಳಿ ಪಾಪ ಹೇಳಿ ಸಾಕಾಯಿತು. ಸೊ ಫೈನಲಾಗಿ ಮಾಡಿದ್ನಿ ಇದ್ರ ಜೊತೆ ಏನು ಬಟಾಟಿ ಪಲ್ಯ ನಾನು ಮಾಡಲಿಲ್ಲ. ಬಿಕಾಸ್ ಇದನ್ನು ನಾನು ನೈಟ್ ಮಾಡಿದ್ದು ಪೂರಿ, ಮಾರ್ನಿಂಗನ ಇತ್ತು ನಮ್ಮ ಮನ್ಯಾಗ. ಇದು ಮಾರ್ನಿಂಗ್ ಮಾಡಿದ ಪಲ್ಯನ ಇತ್ತು, ಜಾಸ್ತಿನ ಉಳಿದಿತ್ತು. ಸೊ ಬೇಡ ಅಂತೇಳಿ ಏನು ಫ್ಲವರ್ ಬಾಜಿ ಇತ್ತೇನೋ, ಫ್ಲವರ್ ಪಲ್ಯ ಇತ್ತು. ಸೊ ಬೇಡ ಬಿಡು ಅಂತೇಳಿ ನಾನು ಬಿಟ್ಟನೆ. ಸೊ ಗಾಯ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಆ್ಯಂಡ್ ಹೆಲ್ಪ್ಫುಲ್ ಆಗೈತೆ ಅಂತ ಹೇಳಿ ನಾನು ಅಂದ್ಕೊಳಕತ್ತೀನಿ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ರಿ, ಬಿಕಾಸ್ ಮಳೆ ಬರಾಕತ್ತೈತಿ, ವಾಯ್ಸ್ ಓವರ್ ಕೊಡುತ್ತೆ. ಸೊ ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ರಿ. ನೋಡಿರಿ, ಈ ಥರ ಗರಿ ಆದ ಪೂರಿ ಬಾಜಿ ಗೋಧಿ ಹಿಟ್ಟಿಂದ ರೆಡಿ ಆಯಿತು. ಸೊ ಗಾಯ್ಸ್, ನಿಮ್ಗೆ ಈ ವಿಡಿಯೋ ಹೆಲ್ಪ್ಫುಲ್ ಆಗೈತೆ ಅಂತ ಅಂದ್ಕೊಳ್ತಾ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ. ಸೊ ಗಾಯ್ಸ್, ಪ್ಲೀಸ್ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಸೊ ಮಾಡಿದವ್ರಿಗೆ ಥ್ಯಾಂಕ್ ಯು ಸೋ ಮಚ್. ಇದೇ ಥರ ಸಪೋರ್ಟ್ ಮಾಡ್ಕೊತೀರ್ರಿ. ಆ್ಯಂಡ್ ನೀವು ಒಮ್ಮೆ ಆದರೂ ಮನೆಯಲ್ಲಿ ಟ್ರೈ ಮಾಡಿ ನನಗೆ ಕಮೆಂಟ್ ಬಾಕ್ಸಲ್ಲೇ ಕಮೆಂಟ್ ಮಾಡಿರಿ. ಇಲ್ಲಾಂತಂದ್ರೆ ನೀವು ಯಾವ ಥರ ಮಾಡ್ತೀರ ಅಂತ ಹೇಳಿ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡಿರಿ. ಫೈನಲಾಗಿ ಆಯಿತು ಗಾಯ್ಸ್. ಥ್ಯಾಂಕ್ ಯು ಸೋ ಮಚ್ ಇಲ್ಲಿವರೆಗೂ ನಾನು ಬ್ಲಾಗ್ ನೋಡಿದ್ದಕ್ಕೆ. ಆ್ಯಂಡ್ ಹಿಂಗನ ಸಪೋರ್ಟ್ ಮಾಡಿರಿ, ವಾಚ್ ಮಾಡಿರಿ ನನ್ನ ವಿಡಿಯೋನ ಅಂತ ಕೇಳ್ಕೊಳ್ತಾ ಬಾಯ್ ಗಾಯ್ಸ್. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಗಾಯ್ಸ್.